ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಂದು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇರೋದೆಲ್ಲ ನಿಮಗೆ ಗೊತ್ತು. ಹಾಗೆ ಇನ್ನು ಈ ಮಂತ್ ಒಳಗಡೆ ನೀವೆಲ್ಲ ಬಹು ದಿನಗಳಿಂದ ಕಾಯ್ತಾ ಇರೋ ಹೇರ್ ಡೈ ರೆಡಿ ಆಗುತ್ತೆ, ಹಾಗೂ ಒಂದು ಹೆಲ್ದಿ ಮಿಕ್ಸ್ ಒಂದು ರೆಡಿ ಆಗುತ್ತೆ ಈ ಮಂತ್ ಎಂಡ್ ಅಷ್ಟರಲ್ಲಿ. ಹೇರ್ ಡೈಗಂತೂ ಸಾವಿರಾರು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಅಂದ್ಕೊಳ್ಳೋದು ನನ್ನ ಕಡೆಯಿಂದ ಸಮಾಜಕ್ಕೆ ಒಂದು ಈ ಹರ್ಬಲ್ ಆರ್ಗ್ಯಾನಿಕ್ ವಿತೌಟ್ ಕೆಮಿಕಲ್ ಹೇರ್ ಡೈ ಅಂತ ಅಂದ್ಕೊಳ್ತೀನಿ. ನೋಡಿ, ಇದು ಮೆಸೇಜ್ ಮಾಡಿದ್ದಾರೆ, ಆಲ್ ಯುವರ್ ಪ್ರಾಡಕ್ಟ್ಸ್ ಆರ್ ವೆರಿ ಗುಡ್, ಐ ಆಮ್ ಆರ್ಡ್ರಿಂಗ್ 4th ಟೈಮ್ ಅಂತ. ಹೀಗೆ ತುಂಬ ಜನ ಆರ್ಡ್ರ್ ಮಾಡ್ತಾರೆ. ನನ್ನ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದವರು ಒಬ್ಬರಿಂದ ಒಬ್ಬರಿಗೆ ಫೋನ್ ನಂಬರ್ ಎಲ್ಲ ಶೇರ್ ಮಾಡಿಕೊಂಡು ಅದರಲ್ಲಿನೂ ಕೂಡ ಆರ್ಡ್ರ್ ಮಾಡಿಕೊಂಡು ಎಲ್ಲರೂ ಒಳ್ಳೆ ರಿಸಲ್ಟ್ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ಎಫೆಕ್ಟಿವ್ ಅಂತ ಹೇಳಿದ್ದಾರೆ. ಇದು ಯಾಕೆ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಿರ್ತಾರೆ. ಅವ್ರದ್ದು ನಂದು ಹೇರ್ ಆಯಿಲ್ ವಿಡಿಯೋಸ್ ನೋಡಿದ್ರೆ ಇದ್ರದ್ದು ಫೀಡ್ಬ್ಯಾಕ್ಸ್ ಹೇಗಿದೆ ಹಾಗೆ ಹೀಗೆ ಅಂತ ಕೆಲವರಿಗೆ ಡೌಟ್ಸ್ ಇರುತ್ತೆ. ಅದರ ಜೊತೆಗೆ ಈ ಅಂಗಾಯ ಪುಡಿ ಅಂತೂ ತುಂಬ ಜನ ಯೂಸ್ ಮಾಡಿಕೊಂಡು ಒಳ್ಳೆ ರಿಸಲ್ಟ್ ತೊಗೊಳ್ತಾ ಇದ್ದಾರೆ. ಅಂಗಾಯ ಪುಡಿ ಅಂದರೆ ಇದೊಂದು ಹರ್ಬಲ್ ಚಟ್ನಿ ಪೌಡರು. ಮೊದಲನೇ ತುತ್ತು ಅನ್ನಕ್ಕೆ ಇದು ಹಾಕ್ಕೊಂಡು ತಿಂದರೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಆಗಲಿ, ಇಂಡೈಜೆಷನ್ ಆಗಲಿ ಯಾವುದೂ ಇರೋದಿಲ್ಲ. ಮತ್ತು ಡಯಾಬಿಟೀಸ್ ಅವ್ರಿಗೆ, ಬಿ ಪಿ ಅವ್ರಿಗೆ, ಎಲ್ಲರಿಗೂ, ಮಕ್ಕಳಿಗೆ ಎಲ್ಲರಿಗೂ, ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕನೂ ಇದು ಅಂಗಾಯ ಪುಡಿ ಯೂಸ್ ಆಗ್ತಾಯಿದೆ. ಚಿಕ್ಕ ಮಕ್ಕಳುಗಳಿಗೂ ಕೂಡ ಬೆಲ್ಲ ಹಾಕಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಸಲ ತುಂಬ ಪ್ಯಾಕಿಂಗ್ ಇತ್ತು, 2 ಮೂಟೆ ಇದೆ, ಅದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನಾನು ಇವತ್ತಿನ ವಿಡಿಯೋನಲ್ಲಿ ಹೀರೆಕಾಯಲ್ಲಿ 2 ರೆಸಿಪಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಹೀರೆಕಾಯಿ ಸಿಪ್ಪೆ ಚಟ್ನಿ ಆಗಲಿ, ಹೀರೆಕಾಯಿ ತೊವ್ವೆ ಆಗಲಿ ಎಲ್ಲ ನೀವು ನೋಡಿರ್ತೀರ. ಆದರೆ ನಂದು ಶೈಲಿನಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೇಚರಲ್ಲಿ ಕೊಡೋದು ಯಾವುದೇ ಐಟಮ್ಸ್ ಆಗಲಿ ನಾವು ವೇಸ್ಟ್ ಮಾಡಬಾರ್ದು ಅಂತ ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತಿದ್ದೀನಿ. ಈಗ ಬರೋ ಟೊಮ್ಯಾಟೊ ಎಲ್ಲನೂ ಸಿಪ್ಪೆ ದಪ್ಪ ಇರುತ್ತೆ, ಅದು ಫ್ರೈ ಮಾಡಿದ್ರೂ ಕೂಡ ಒಂಥರ ಪೇಪರ್ ಥರ ಹಾಗೆ ಉಳ್ಕೊಂಡು ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು 7-8 ಟೊಮ್ಯಾಟೊನ ನಾನು ಕುಕ್ಕರ್ನಲ್ಲಿ ಹಾಕ್ಕೊಂಡು ಅದ್ರ ಸಿಪ್ಪೆ ಎಲ್ಲ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ಸಿಪ್ಪೆ ತೆಕ್ಕೊಂಡು ಅದನ್ನು ಗ್ರೇವಿಗೆ ಹಾಕ್ತಾಯಿದ್ದೀನಿ. ಅದೇ ಇದ್ರದ್ದು ಸ್ಪೆಷಾಲಿಟಿ, ತುಂಬ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಹೀರೆಕಾಯ್ದು ಸಿಪ್ಪೆ ಎಲ್ಲ ತೆಗೆದಿಟ್ಬಿಟ್ಟು ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ ಸಿಪ್ಪೆ ದಪ್ಪ ಇರುತ್ತೆ ಟೊಮ್ಯಾಟೋದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಡುತ್ತೆ ಇದು. ಒಂದು ಸಲ ಒಂದು ಕುಕ್ಕರ್ ಕೂಗಿಸಿದ್ರೆ ಸಾಕು. ಆಮೇಲೆ ಅದನ್ನೆಲ್ಲ ಸಣ್ಣಗೆ ಹೆಚ್ಕೊಂಡ್ಬಿಟ್ಟಿದ್ರಾಯ್ತು. ಆ ನೀರು ಸಪ್ರೇಟ್ ಇರೋದು ನಾನು ಗ್ರೈಂಡಿಂಗ್ಗೆ ಇಲ್ಲ ಕನ್ಸಿಸ್ಟೆನ್ಸಿ ಗ್ರೇವಿದು ಬರೋದಕ್ಕೆ ಅದಕ್ಕಾದರೂ ಯೂಸ್ ಮಾಡ್ಕೊಳ್ತೀನಿ. ನೀವು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ಕುಕ್ಕಿಂಗು ಒಂದು ಆರ್ಟ್ ನನ್ನ ಪ್ರಕಾರ. ಅದು ಎಲ್ಲ ಹೆಣ್ಮಕ್ಳಿಗೂ ದೇವರು ಕೊಟ್ಟಿರೋ ವರ ಅದು. ಹೌದು, ಆ ಅಡುಗೆ ಮಾಡೋ ಟೈಮ್ನಲ್ಲೇ ಅವರು ತುಂಬ ಇನ್ನೋವೇಟಿವ್ ಆಗಿ ಯೂಸ್ ಮಾಡಿ ಏನೋ ಮಾಡೋದಕ್ಕೆ ಏನೋ ಮಾಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಮಾಡೋದು. ಅದೆಲ್ಲ ಎಲ್ಲ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ. ಕೆಲವರು ನಾವು ತೋರಿಸ್ತಾ ಇದ್ದೀವಿ, ಹೀಗೆ ತೋರಿಸ್ದೇ ಇರೋ ಎಷ್ಟೋ ಹೆಣ್ಮಕ್ಳು ಮನೇಲಿ ನಳಪಾಕ ಮಾಡೋವಂಥ ಹೆಂಗಸರುಗಳು ಇದ್ದಾರೆ. ಅವರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಸಾಸಿವೆ, ಮೆಂತ್ಯ, ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಟೊಮ್ಯಾಟೊ ನಾವು ಒಂದು ಸಲ ಬೇಯಿಸ್ಕೊಂಡಿದ್ನಲ್ಲ ಅದು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಅದಾದಮೇಲೆ ಅರಿಶಿನ ಹಾಕಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಟೊಮ್ಯಾಟೊ ನೋಡಿ ಎಷ್ಟು ಬೇಗ ಮಶಿಯಾಗಿ ಹೋಗಿದೆ. ಇವಾಗ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಹೀರೆಕಾಯಿ ಹಾಕ್ತಾಯಿದ್ದೀನಿ. ಇದೂ ಕೂಡ ಬೇಗ ಬೆಂದೋಗುತ್ತೆ, ಯಾಕೆಂದರೆ ಹೀರೆಕಾಯಿ ಸಿಪ್ಪೆ ದಪ್ಪ ಇರುತ್ತೆ, ಅದು ಜನರಲಿ ಬೇಯೋದು ಸ್ವಲ್ಪ ಕಷ್ಟ ಇರುತ್ತೆ. ನಾವು ಎಲ್ಲದನ್ನು ತೆಗೆದಿರೋದ್ರಿಂದ ಅದೇನು ಪ್ರಾಬ್ಲಮ್ ಆಗೋಲ್ಲ, ಬೇಗ ಬೆಂದೋಗ್ಬಿಡುತ್ತೆ. 2 ಬೆಳ್ಳುಳ್ಳಿ ಹಾಕಿದ್ದೀನಿ ನಾನಿಲ್ಲಿ. ನೀವು ಬೇಕಾದ್ರೆ ಜಜ್ಜಿಬಿಟ್ಟು ಒಗ್ಗರಣೆ ಹಾಕೋ ಟೈಮ್ಗೆ ಹಾಕ್ಕೋಬೋದು. ಆಮೇಲೆ ಟೊಮ್ಯಾಟೊ ಬೆಂದಿರೋ ನೀರು ಕೂಡ ಹಾಕಿದ್ದೀನಿ. ಇವಾಗ ಕಾಶ್ಮೀರಿ ಚಿಲ್ಲಿ ಪೌಡ್ರು ಮತ್ತು ಖಾರ ಇರೋ ಚಿಲ್ಲಿ ಪೌಡ್ರ್ 2 ಹಾಕಿದ್ದೀನಿ. ಧನಿಯಾ, ಉಪ್ಪು 2 ರುಚಿಗೆ ತಕ್ಕಷ್ಟು ಎಲ್ಲದನ್ನು ಹಾಕಿ ಮತ್ತೆ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ ಮುಚ್ಚಿಡ್ತೀನಿ. ಆವಾಗ ಆ ಖಾರ ಎಲ್ಲ ಬೆಂದು ಒಂಥರ ಇದು ಮೆಣಸಿನ ಪುಡಿ ಮೇಲೆ ತೇಲುತ್ತೆ. ಆವಾಗ ನಮಗೆ ಉಪ್ಪು, ಹುಳಿ, ಖಾರ ಎಲ್ಲ ಕರೆಕ್ಟಾಗಿ ಬೆಂದಿದೆ ಅನ್ನೋದೊಂದು ಇದು ಏನಂತಾರೆ, ಒಂದು ಗುರುತು. ಇದೆಲ್ಲ ಹೆಣ್ಮಕ್ಳಿಗೂ ಗೊತ್ತಿರೋದು. ಆಮೇಲೆ ಇದಕ್ಕೆ ನಾನು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಮತ್ತು ತುಂಬ ಜನ ಹೀರೆಕಾಯಿನ ತಿನ್ನೋದಿಲ್ಲ ಶೀತ ಅಂತ ಅಂದ್ಬಿಟ್ಟು.
ನಿಮ್ಗೆ ಶೀತ ಆಗುತ್ತೆ ಅಂತ ಅಂದರೆ ನೀವು ಖಂಡಿತ ಪೆಪ್ಪರ್ ಪೌಡ್ರು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ, ಚಿಲ್ಲಿ ಪೌಡ್ರು ಕಮ್ಮಿ ಮಾಡ್ಕೊಳ್ಳಿ. ಹೀರೆಕಾಯಿ ಒಂದು ಅದ್ಭುತವಾದ ತರಕಾರಿ, ಅದು ಹೇರ್ ಗ್ರೋತ್ಗೆ ಎಲ್ಲದಕ್ಕೂ ಒಳ್ಳೆಯದು. ಬರೀ ಕೂದಲಿಗೆ ಎಣ್ಣೆ ಮಾಡ್ಕೊಂಡು ಇವಾಗ ಯೂಟ್ಯೂಬ್ನಲ್ಲೆಲ್ಲ ತೋರಿಸ್ತಾ ಇರೋ ಥರ ಹಚ್ಚಿದ್ರೆ ಏನು ಪ್ರಯೋಜನ ಇಲ್ಲ. ಅದನ್ನು ಹೊಟ್ಟೆಗೆ ತೊಗೊಳೋದನ್ನು ಕೂಡ ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಕೆಲವೆಲ್ಲ ಹೊರಗಡೆನೂ ಯೂಸ್ ಮಾಡೋವಂಥದ್ದು ಇರುತ್ತೆ, ಒಳಗಡೆನೂ ಯೂಸ್ ಮಾಡೋವಂಥದ್ದು ಇರುತ್ತೆ. ಇವಾಗ ಇದು ಹೀರೆಕಾಯಿ ಗ್ರೇವಿ ರೆಡಿ ಆಯಿತು. ಇವಾಗ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡ್ತಾಯಿದ್ದೀನಿ. ಮೆಂತ್ಯ, ಉದ್ದಿನಬೇಳೆ, ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಅಂತ ಅಂದರೆ 2 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ. ಇಲ್ಲ ವೈಸ್ ವರ್ಸ ಮಾಡ್ಕೊಳ್ಬೋದು. ಸ್ವಲ್ಪ ಮೆಣಸು ಹಾಗೂ ಇದು ಚಿಲ್ಲೀಸು, ಜೀರಿಗೆ, ಒಣಮೆಣಸಿನ್ಕಾಯಿ ಜೊತೆ ಟೇಸ್ಟ್ಗೋಸ್ಕರ 1-2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ನೋಡಿ, ಇಲ್ಲೂ ಕೂಡ ನಾನು ಪೆಪ್ಪರ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ಶೀತ ಆಗಲ್ಲ ಅಂತ ಅಂದ್ಬಿಟ್ಟು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ತೆಗೆದಿಟ್ಕೊಂಡಿರೋ ಸಿಪ್ಪೆ ಎಲ್ಲನೂ ಸ್ವಲ್ಪ ಹಸಿದಿದು ಹೋಗೋ ತನಕನೂ ಹುರ್ಕೊಂಡ್ರೆ ಸಾಕು. ತುಂಬ ಬ್ರೌನಾಗಿ ಎಲ್ಲ ಹುರಿಬೇಡಿ. ನೋಡಿ, ಈ ಸಿಪ್ಪೆಗಳ ಚಟ್ನಿ ನಾವು ಮಾಡೋದು ಮೇನ್ ಯಾಕಂತ ಅಂದರೆ ಅದ್ರದ್ದು ಫುಲ್ ಸಾರ ಪೂರ್ತಿ ಸತ್ವ ನಮಗೆ ಬರಬೇಕು ಅಂತ. ಇದಕ್ಕೆ ಒಂದು ಹಿಡಿ ನಾನು ಅದು ಹೆಚ್ಚಿಟ್ಕೊಂಡಿದ್ನಲ್ಲ ಸ್ವಲ್ಪ ಹೀರೆಕಾಯಿ, ಅದನ್ನು ಕೂಡ ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಆವಾಗ. ಸ್ವಲ್ಪ ಹುಣಸೆಹಣ್ಣು, ಅದಕ್ಕೋಸ್ಕರ ನಾವು ಅಲ್ಲಿ ಎಲ್ಲ ಸತ್ವ ಸೇರಬೇಕು ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದು, ಪೂರ್ತಿ ಯಾವಾಗಲೂ ಬ್ರೌನ್ ಆಗೋ ಥರ ಎಲ್ಲ ಹುರಿಬೇಡಿ. ಅರ್ಧಂಬರ್ಧ ಬೆಂದಿದ್ರೆ ಸಾಕು. ಒಂಥರ ನಮಗೆ ಹಸಿ ತರಕಾರಿ ತಿನ್ನೋ ಥರನೂ ಇರುತ್ತೆ. ಇವಾಗ ಹುರಿದಿರೋ ಐಟಮ್ಸ್ ಎಲ್ಲ ಹಾಕಿ ನಾನು ಒಣಕೊಬ್ಬರಿ ಹಾಕ್ತಾಯಿದ್ದೀನಿ. ಒಣಕೊಬ್ಬರಿ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಬಿಟ್ಟು ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕ್ತೀನಿ. ಇವಾಗ ಸ್ವಲ್ಪ ಹಾಕಿದ್ದೀನಿ ಉಪ್ಪು ಅಷ್ಟೇ. ನಾನು ಯೂಸ್ ಮಾಡಿದ್ರೆ ಅದು ಪಿಂಕ್ ಸಾಲ್ಟು. ನಿಮಗೆ ನೋಡೋದಕ್ಕೆ ಅದು ಜಾಸ್ತಿ ಅನ್ನಿಸ್ಬೋದು, ಬಟ್ ಖಾರ ತುಂಬ ಕಡಿಮೆ ಇದೆ ಈ ಸಲ ತಂದಿರೋ ಪಿಂಕ್ ಸಾಲ್ಟು, ಅದರಿಂದ ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಬೋದು. ಇವಾಗ ಸಾಸಿವೆ, ಒಗ್ಗರಣೆ ಎಲ್ಲ ಇದೆಲ್ಲ ಹಾಕಿ ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಹೀರೆಕಾಯಿ ಸಿಪ್ಪೆ ಜೊತೆನೇ ಗ್ರೈಂಡ್ ಮಾಡೋಕ್ಕೆ ಹಾಕ್ತೀನಿ. ಸಾಸಿವೆ, ಮೆಂತ್ಯ ಮತ್ತು ಕರಿಬೇವು, ಇಂಗು, ಇಲ್ಲೂ ಕರಿಬೇವು ಹಾಕಿದ್ದೀನಿ, ಅಲ್ಲೂ ಕರಿಬೇವು ಹಾಕಿದ್ದೀನಿ. ಸೊ ಅವಶ್ಯಕತೆ ಇದ್ದು ಎಲ್ಲೆಲ್ಲಿ ಕರಿಬೇವು ಯೂಸ್ ಮಾಡ್ತೀವೋ ಆ ಜಾಗದಲ್ಲೆಲ್ಲ ಡಬಲ್ ದ ಅಮೌಂಟ್ ಯೂಸ್ ಮಾಡಿದ್ರೆ ಮಕ್ಕಳು ಕೂಡ ಅದು ತೆಗೆದಿಟ್ಟು ಎಲ್ಲ ತಿನ್ನೋದಿಲ್ಲ, ಹಾಗೆಯೇ ಹೊಟ್ಟೆಗೂ ಕೂಡ ಸೇರುತ್ತೆ. ಒಂದು ಆರೋಗ್ಯಕರವಾದ ಚಟ್ನಿ ಇದು. ಚಪಾತಿ, ರೊಟ್ಟಿ, ಮುದ್ದೆ ಎಲ್ಲ